ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹಲುವೆರಾ ಮತ್ತೆ ನೆಲ್ಲಿಕಾಯಿ ಜ್ಯೂಸನ್ನು ಯಾವ ರೀತಿ ಮಾಡ್ಕೊಳ್ಬೋದು, ಹಾಗೇನೆ ಈ ಒಂದು ಹಲುವೆರಾನ ಬಳಸ್ಕೊಂಡು ಯಾವ ರೀತಿ ಚಟ್ನಿಯನ್ನ ಮಾಡ್ಕೊಳ್ಬೋದು ಅಂತ ಶೇರ್ ಮಾಡ್ಕೊಳ್ತೀನಿ. ಹಾಗೇನೆ ಅಡುಗೆಗಳಲ್ಲಿ ಯಾವ ರೀತಿ ನಾವು ಇದನ್ನ ಬಳಸ್ಕೊಂಡು ಕೂಡ ಅಡುಗೆ ಮಾಡೋದು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಹಾಗೇನೆ ಈ ಒಂದು ಹಲುವೆರಾನ ಬಳಸ್ಕೊಂಡು ಹೇರ್ ಪ್ಯಾಕ್ ಅನ್ನು ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆಗಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ನೆಲ್ಲಿಕಾಯಿ ಮತ್ತು ಹಲುವೆರಾ ಜ್ಯೂಸನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಹಲುವೆರಾನ ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಸೈಡಲ್ಲಿರುವಂಥ ಮುಳ್ಳನ್ನೆಲ್ಲ ತಕ್ಕೊಂಡು ಮತ್ತು ಸಿಪ್ಪೆನೆಲ್ಲ ತೆಗೆದು ಜೆಲ್ ಪಾರ್ಟನ್ನು ಮಾತ್ರ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು, ನಂತರ 2 ನೆಲ್ಲಿಕಾಯಿ, ಒಂದು 7 ರಿಂದ 8 ಮೆಣಸಿನಕಾಳು, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿ, ಕಲ್ಲುಪ್ಪಾದರೆ ತುಂಬಾ ಒಳ್ಳೆಯದು. ನಂತರ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ನೀವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನಂತರ ನನ್ನ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಮಾಡಿಡ್ತಾ ಇದ್ದೀನಿ. ಸೊ ಹಂಗಾಗಿ ಗ್ಲಾಸಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ಮೂತಿ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಒಂದು ಹೈ ಪ್ರೋಟೀನ್ ಹೆಲ್ದಿ ಸ್ಮೂತಿ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಜಾರ್ಗೆ ಒಂದು 1/4 ಲೀಟ್ರಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನು ಸೇರಿಸಿ, ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆಯನ್ನು ಸೇರಿಸಿ, ಒಂದು 7 ರಿಂದ 8 ನೆನೆಸಿದಂಥ ದ್ರಾಕ್ಷಿ, ಒಂದು ಬಾಳೆಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲವನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ದೋಸೆಗೆ ಕಾಂಬಿನೇಷನ್ ಆಗಿ ಹುರುಳಿಕಾಳು ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಮ್ಮ ಅಜ್ಜಿ ಹುರುಳಿಕಾಳನ್ನು ಹುರಿದ್ಬಿಟ್ಟು ಅದನ್ನು ಬೇಳೆಯನ್ನು ಮಾಡಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ನಂತರ ಇದನ್ನು ಚಟ್ನಿ ಈ ರೀತಿ ಬಳಸ್ಕೊಳ್ಬೋದು. ಅದನ್ನು ನಾವಿಲ್ಲಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ನಂತರ ಅದಕ್ಕೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆಯೇ ಬೆಳ್ಳುಳ್ಳಿಯನ್ನು ಸೇರಿಸಿ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಹುರುಳಿಕಾಳು ಚಟ್ನಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ಕಲರ್ ಕೂಡ ಟೆಕ್ಸ್ಚರ್ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ನೀರಾಗಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ತಿಕ್ಕ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ನಾನಿಲ್ಲಿ ದೋಸೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಕ್ಯಾರೆಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟನ್ನು ಕಟ್ ಮಾಡೋದಕ್ಕಿಂತ ಈ ರೀತಿ ತುರಿದು ಸೇರಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ. ಇದನ್ನು ನಾನಿಲ್ಲಿ ದೋಸೆ ಹಿಟ್ಟಿಗೆ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಜೊತೆಗೆ ಸೇರಿಸಿದ್ದೀನಿ. ಬೇಕಂದರೆ ನೀವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋರು ಹಸಿಮೆಣಸಿನ್ಕಾಯಿ, ಕರಿಬೇವನ್ನು ಕೂಡ ಸೇರಿಸ್ಕೊಳ್ಬೋದು. ಇದನ್ನು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು 10 ನಿಮಿಷ ಮುಂಚೆನೇ ಅಂದರೆ ಕಲಸಿ ಇಟ್ಟರೆ ದೋಸೆ ಮಾಡುವಾಗ ಈಸಿ ಆಗುತ್ತೆ. ನಂತರ ನೀವು ಒಂದು ದೋಸೆ ಹೆಂಚಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ಕೊಳ್ಬೋದು. ನಾನಿಲ್ಲಿ ಎಣ್ಣೆಯನ್ನು ಬಳಸ್ಕೊಂಡು ಈರುಳ್ಳಿಯಿಂದ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡೋದು ತುಂಬಾ ಹೆಲ್ದಿ. ಸಿಲಿಕಾನ್ ಬ್ರಷಸ್ನ ಯೂಸ್ ಮಾಡೋದಕ್ಕಿಂತ ಈರುಳ್ಳಿಲಿ ಆರಾಮಾಗಿ ಯೂಸ್ ಮಾಡ್ಬೋದು. ನಂತರ ಇದನ್ನು ದೋಸೆಯನ್ನು ಮಾಡಿಕೊಂಡು ಸ್ವಲ್ಪ ಮೇಲೆ ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಅಥವಾ ತುಪ್ಪ ಏನಾದರೂ ಆಗ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಬೆಣ್ಣೆ ಅಥವಾ ತುಪ್ಪನ ಬಳಸ್ಕೊಂಡ್ರೆ ಟೇಸ್ಟು ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಆರಾಮಾಗಿ ದೋಸೆ ತಿಂತಾ ಇದ್ರೆ ಲೆಕ್ಕನೇ ಇರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ದೋಸೆ ಎಲ್ಲ ಹಾಕಿದ್ಮೇಲೆ ನಾವು ಈರುಳ್ಳಿನ ಎಣ್ಣೆ ಹಚ್ಚಲಿಕ್ಕೆಲ್ಲ ತೊಗೊಂಡಿರ್ತೀವಲ್ವ, ಅದನ್ನು ವೇಸ್ಟ್ ಮಾಡ್ದೇ ನೀವು ದೋಸೆ ಎಲ್ಲ ಮಾಡ್ಕೊಂಡಾದಮೇಲೆ ಆ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡೋದ್ರಿಂದ ಸ್ಟವ್ನ ಆಫ್ ಮಾಡಿಬಿಡಿ. ಬಿಸಿ ಇರುತ್ತೆ ಅಲ್ಲ ತವ, ಅಷ್ಟಕ್ಕೇ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆಯೇ ದೋಸೆನೂ ಕೂಡ ನೀವು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ನೀವೇನಾದರೂ ಎರ್ಕದ್ದು ಅಂದರೆ ಕಾಸ್ಟ್ ಐರನ್ದು ಅಥವಾ ಕಬ್ಬಿಣದ್ದು ಹಂಚನ್ನು ಯೂಸ್ ಮಾಡ್ತಾಯಿದ್ರೆ ಈ ಒಂದು ಟಿಪ್ಸನ್ನು ಟ್ರೈ ಮಾಡಿ. ನೀವೇನಾದರೂ ನೆಕ್ಸ್ಟ್ ಟೈಮ್ ದೋಸೆ ಮಾಡುವಾಗ ವೇಸ್ಟ್ ಮಾಡೋದು ಬೇಕಾಗಲ್ಲ. ಈರುಳ್ಳಿನ ಈ ರೀತಿ ಬಿಸಿ ಇರುತ್ತಲ್ಲ ಹಂಚು, ಅದ್ರ ಮೇಲೆ ಹಾಕಿ ಬಿಟ್ಬಿಟ್ರೆ ನೆಕ್ಸ್ಟ್ ನೀವು ಅದನ್ನು ತೆಗೆದುಬಿಟ್ಟು ಹಾಗೆಯೇ ಒರೆಸ್ಬಿಟ್ಟು ನೀವು ಇದನ್ನು ಇಡ್ಬೋದು. ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿರುವಂಥ ಹಲುವೆರಾನೇ ಬಳಸ್ಕೊಂಡು ನಾನಿಲ್ಲಿ ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ಸೈಡ್ ಪಾರ್ಟ್ ಏನಿರುತ್ತೆ ಅದನ್ನೆಲ್ಲ ತೆಗೆದು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನೀರು ಮತ್ತು ಏನನ್ನೂ ಸೇರಿಸ್ಬಿಡಿ. ಬೇಕಂದರೆ ಸ್ವಲ್ಪ ನೀವು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ಬೋದು ಅಥವಾ ವಿಟಮಿನ್ ಇ ಕ್ಯಾಪ್ಸಲ್ಸ್ ಬರುತ್ತಲ್ಲ ಅದನ್ನು ಬೇಕಾದರೂ ಸೇರಿಸ್ಕೊಳ್ಬೋದು ಅಥವಾ ಹಾಗೆಯೇ ನೀವು ಅಪ್ಲೈ ಮಾಡ್ಬೋದು. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನೀವು ನಿಮ್ಮ ತಲೆಯ ಪೂರ್ತಿ ಭಾಗಕ್ಕೆ ಅಪ್ಲೈ ಮಾಡಿ ನಿಮ್ಮ
ಹೇರ್ ಲೆಂತ್ಗೂ ಕೂಡ ಅಪ್ಲೈ ಮಾಡಿಬಿಟ್ಟು ಅದು ಫುಲ್ ಡ್ರೈ ಆಗೋ ತನಕ ಬಿಟ್ಬಿಟ್ಟು ನೀವು ಒಂದು ಮೈಲ್ಡ್ ಶಾಂಪೂಯಿಂದ ವಾಶ್ ಮಾಡಿ. ಹಾಗೆಯೇ ಇದನ್ನು ನಿಮ್ಮ ಫೇಸು, ಕೈ, ಕಾಲು ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಫ್ರೆಶ್ ಆದಂಥ ಅಲೋವೆರಾ ಆಗಿರೋದ್ರಿಂದ ನಿಮ್ಮ ಮುಖಕ್ಕೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಅಲೋವೆರಾ ಕೂದಲನ್ನು ಸ್ಟ್ರೆಂತ್ ಮಾಡಿಬಿಟ್ಟು ಸ್ಟ್ರಾಂಗ್ ಮಾಡಿಬಿಟ್ಟು ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆ ಅದನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಸಾಫ್ಟ್ ಆಗಲಿಕ್ಕೂ ಕೂಡ, ಸಾಫ್ಟ್ ಸಿಲ್ಕಿ ಹೇರ್ ಮಾಡಲಿಕ್ಕೂ ಕೂಡ ಈ ಅಲೋವೆರಾ ಹೆಲ್ಪ್ ಮಾಡುತ್ತೆ. ಅಲೋವೆರಾ ಕೂದಲಿನ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ, ಒಂದು ಪ್ಯಾಕೇಜ್ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಡ್ರೈವರ್ಸ್ಗಳದ್ದು ಟೈಮಿಂಗ್ಸ್ ಇರೋದಿಲ್ಲ, ಊಟದ್ದು ಯಾವುದ್ರದ್ದು ಕೂಡ ಟೈಮಿಂಗ್ಸೇ ಇರೋದಿಲ್ಲ. ಯಾವಾಗ ಟೈಮ್ ಸಿಗುತ್ತೆ ಆವಾಗ ಊಟ ಮಾಡ್ಕೊಳ್ಳೋದು ಅಥವಾ ರೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಂಗಾಗಿ ಇವಾಗಲೂ ಕೂಡ ಊಟಕ್ಕೆ ಬರ್ತೀನಿ ನೈಟ್ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಅವ್ರ ಫೇವ್ರೇಟ್ ಬೆಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಅವರಿಗೂ ಕೂಡ ತುಂಬಾ ಇಷ್ಟ. ನಾನು ಬೇರೆನೇ ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದ್ದೆ, ಅವರಿಗೆ ಬೆಂಡೆಕಾಯಿ ಪಲ್ಯ ಇಷ್ಟ. ಸೊ ಹಂಗಾಗಿ ಅದನ್ನೇ ಮಾಡು ಅಂತ ಹೇಳಿದರು. ಸೊ ಅದನ್ನು ನಾನು ಇವಾಗ ಮಾಡ್ತಾ ಇದ್ದೀನಿ. ರೆಸಿಪಿನ ಶೇರ್ ಮಾಡ್ತೀನಿ, ಬನ್ನಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಬೆಂಡೆಕಾಯನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ಗೆ ನಾನಿಲ್ಲಿ ಎಣ್ಣೆಯನ್ನು 1-2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ನಂತರ ಅದಕ್ಕೆ ಕಟ್ ಮಾಡ್ಕೊಂಡಂಥ ಬೆಂಡೆಕಾಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಲೋಳೆ ಅಂಶ ಎಲ್ಲ ಕಡಿಮೆ ಆದರೆ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ನಂತರ ಅದೇ ಒಂದು ಪ್ಯಾನ್ಗೆ ನಾನಿಲ್ಲಿ ಎಣ್ಣೆನ ಮತ್ತೆ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ 1/4 ಟೇಬಲ್ ಸ್ಪೂನಷ್ಟು, ಹಾಗೆಯೇ ಕಡಲೆಬೇಳೆ 1-1.5 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆಯನ್ನು ಸೇರಿಸಿದ್ದೀನಿ. ನಂತರ ಸ್ವಲ್ಪ ಕರಿಬೇವನ್ನು ಸೇರಿಸಿ ಚಿಟಿಕೆಯಷ್ಟು ಇಂಗು, ಯಾರಿಗೆಲ್ಲ ಎಲ್ಲ ಊಟದಲ್ಲೂ ಅಸಿಡಿಟಿ ಆಗುತ್ತೆ ಅನ್ನೋರು ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡು ಅಡುಗೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಂತರ 1-2 ಈರುಳ್ಳಿಯನ್ನು ಸೇರಿಸ್ಕೊಂಡು ನಂತರ ಫ್ರೈ ಮಾಡಿಟ್ಟಂಥ ಬೆಂಡೆಕಾಯನ್ನು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ನಾನಿಲ್ಲಿ ಖಾರದ ಪುಡಿಯನ್ನು ಬಳಸಿದ್ದೀನಿ. ಸ್ವಲ್ಪ 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೆಯೇ ಇಲ್ಲಿ ಅಗಸೆ ಬೀಜದ ಪುಡಿಯನ್ನು ಕೂಡ ಸೇರಿಸಿದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಪೌಡರನ್ನು ಮಾಡಿ ಅದನ್ನು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ನಂತರ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಟಂಥ ರಸವನ್ನು ಸೇರಿಸಿದ್ದೀನಿ. ಹುಣಸೆಹಣ್ಣು ರಸ ಬದಲು ನೀವು ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಳ್ಬೋದು. ಸ್ವಲ್ಪ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ ಜೊತೆಗೆ ಜೋಳದ ರೊಟ್ಟಿಯನ್ನು ಕೂಡ ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. 1 ಲೋಟ ನೀರು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, 1 ಲೋಟ ಹಿಟ್ಟನ್ನು ಸೇರಿಸಿ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ. ನಂತರ ಹಿಟ್ಟು ಚೆನ್ನಾಗಿ ಬೆಂದಿದೆ ಅನ್ನುವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಒಲೆ ಮೇಲೇ ಅದನ್ನು ಬಿಟ್ಟು ಬಿಸಿ ಆದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಉಗುರು ಬೆಚ್ಚಗಿದೆ ಅನ್ನುವಾಗ ಒಂದು ಬೇಸನ್ಗೆ ಹಾಕ್ಕೊಂಡ್ಬಿಟ್ಟು ಅಥವಾ ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಚೆನ್ನಾಗಿ ಎಷ್ಟು ನಾದ್ಕೊಳ್ತೀವೋ ಅಷ್ಟು ಹದವಾಗಿ ರೊಟ್ಟಿಗಳು ಬರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ನಾದ್ಕೊಂಡು ನಾವು ಇಬ್ಬರು ಇರೋದ್ರಿಂದ ಒಂದು 5-6 ರೊಟ್ಟಿ ಮಾಡಿಕೊಂಡ್ರೆ ತುಂಬ ಸಾಕಾಗುತ್ತೆ. ಹಂಗಾಗಿ ಎಲ್ಲನೂ ಕೂಡ ಬಿಲ್ಲೆಗಳನ್ನು ಮಾಡಿ ಎತ್ತಿಟ್ಕೊಂಡು ಒಟ್ಟಿಗೆ ಲಟ್ಟಿಸ್ಕೊಂಡು ನಾನು ಒಟ್ಟಿಗೆ ಸುಟ್ಕೊಳ್ತೀನಿ. ಸಪ್ರೇಟಾಗಿ ಮಾಡ್ಕೊಳ್ಳೋಕೆ ಹೋಗಲ್ಲ. ಈ ರೀತಿ ಒಟ್ಟಿಗೆ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಬೇಗನೆ ಆಗೋಗ್ಬಿಡುತ್ತೆ. ಇದನ್ನು ಲಟ್ಟಿಸ್ಕೊಂಡು ನಾನಿಲ್ಲಿ ಸುಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಯಾವುದೇ ಆಯಿಲನ್ನು ಬಳಸೋದಿಲ್ಲ. ಮೇಲೆ ಸ್ವಲ್ಪ ನೀರನ್ನು ಹಚ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು 2 ಸೈಡ್ ಕೂಡ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಸಾಫ್ಟ್ ಆದಂಥ ಜೋಳದ ರೊಟ್ಟಿ ಕೂಡ ರೆಡಿ ಆಗುತ್ತೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಂಜೆ ನಾನಿಲ್ಲಿ ಬೆಳಗ್ಗೆ ಅಲೋವೆರಾ ಪ್ಯಾಕನ್ನು ಯೂಸ್ ಮಾಡಿದ್ದೆ ಅಲ್ವಾ ಹೇರ್ಗೆ, ಅದೇ ಒಂದು ಅಲೋವೆರಾ ಜೆಲ್ಲು ಮಿಕ್ಕಿತ್ತು. ಅದನ್ನೇ ನಾನಿಲ್ಲಿ ಬಳಸ್ಕೊಂಡು ಒಂದು ಫೇಸ್ ಪ್ಯಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1/2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡು ಒಂದು 3-4 ಡ್ರಾಪಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಒಂದು ಫೇಸ್ ಪ್ಯಾಕನ್ನು ಕೂಡ ಮಾಡ್ಕೊಂಡಿದ್ದೆ. ನೋಡ್ಬೋದು ಇದನ್ನು ಒಂದು ತಿಕ್ ಪೇಸ್ಟನ್ನಾಗಿ ಮಾಡಿಕೊಂಡು ಒಂದು 10-15 ನಿಮಿಷ ಬಿಟ್ಬಿಟ್ಟು
ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಸೆಮಿ ಡ್ರೈ ಆದಮೇಲೆ ವಾಶ್ ಮಾಡಿಬಿಟ್ಟು ನೀವು ಒಂದು ಐಸನ್ನು ಸ್ಕ್ರಬ್ ಮಾಡ್ಬೋದು ಅಥವಾ ತಣ್ಣೀರಿಂದ ವಾಶ್ ಮಾಡಿಬಿಟ್ಟು ಒಂದು ಒಳ್ಳೆ ಮಾಯ್ಶ್ಚರೈಸರನ್ನು ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟ್ ಏನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಥವಾ ಫೇಸನ್ನು ಕ್ರಿಸ್ಟಲ್ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಇದು ನೆಕ್ಸ್ಟ್ ಡೇ ನಾನಿಲ್ಲಿ ಶೂಟ್ ಮಾಡಿರೋದು. ನಮ್ಮ ಕಡೆ ಚಿತ್ರದುರ್ಗದ ಸೈಡೆಲ್ಲ ಯಾವ ರೀತಿ ಸಾಂಬಾರು ಪುಡಿಯನ್ನು ಮಾಡ್ಕೊಳ್ತೀವಿ ಅಂತ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. 1 kg ಕೊತ್ತಂಬರಿ ಕಾಳಿಗೆ ಯಾವ ರೀತಿ ಎಲ್ಲನೂ ಸೇರಿಸ್ಕೊಳ್ಬೋದು, ಯಾವ ಅಳತೆಯಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 1 kg ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡ್ಮೇಲೆ ಅದರಲ್ಲಿ ಏನಾದರೂ ಗಲೀಜಿದ್ದರೆ ಕೆಲವೊಮ್ಮೆ ಕಡ್ಡಿ ಏನಾದರೂ ಈ ಥರದ್ದೆಲ್ಲ ಬರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ಲೈಟಾಗಿ ಫ್ಲೇವರ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಹುರ್ಕೊಳ್ಬೇಕು. ತೀರಾ ಲೋ ಫ್ಲೇಮಲ್ಲಿ ಇಟ್ಟರೆ ಖಂಡಿತ ಹುರಿಯೋಕ್ಕಾಗಲ್ಲ. ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಬೇಕು. ನಂತರ ಒಂದು 1/4 kg ನಾನಿಲ್ಲಿ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಬೇಕು. ಇದನ್ನು ಯಾವುದನ್ನು ಒಣಗಿಸೋ ಅವಶ್ಯಕತೆ ಇಲ್ಲ, ಹಾಗೆಯೇ ನೀವು ಹುರ್ಕೊಳ್ಬೋದು. ಬಿಸಿಲಿದ್ರೆ ಒಣಗಿಸ್ಕೊಳ್ಬೋದು. ಇವಾಗ ಮಳೆಗಾಲ ಆಗಿರೋದ್ರಿಂದ ಒಣಗಿಸ್ಕೊಳ್ಳೋದಕ್ಕಾಗಲ್ಲ. ಒಂದು 1/4 kg ಉದ್ದಿನ ಕಾಳನ್ನು ಕೂಡ ತೊಗೊಂಡಿದ್ದೀನಿ, 1/4 kg ಹಾಗೆ ಒಂದು 100 ಗ್ರಾಮಷ್ಟು ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಉದ್ದಿನ ಕಾಳನ್ನು ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದು ಸಿಪ್ಪೆ ಇರುವಂಥದ್ದು ಕಪ್ಪು ಉದ್ದಿನ ಕಾಳು ತುಂಬಾ ಒಳ್ಳೆಯದು ಹೆಲ್ತಿಗೆ. ನಂತರ ಒಂದು 100 ಗ್ರಾಮ್ನಷ್ಟು ನಾನಿಲ್ಲಿ ಮೆಣಸಿನ ಕಾಳನ್ನು ಸೇರಿಸ್ಕೊಂಡು ಅದನ್ನು ಕೂಡ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಒಂದು 5 ರಿಂದ 6 ನಿಮಿಷ ಹುರ್ಕೊಂಡ್ರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಆ ಫ್ಲೇವರ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಒಂದು 100 ಗ್ರಾಮ್ನಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ. ಚಕ್ಕೆ ತುಂಬ ದಪ್ಪವಾಗಿರುತ್ತೆ, ಹುರ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಣ್ಣದಾಗಿ ಕೈಯಲ್ಲಿ ಮುರ್ಕೊಂಡು ಪೀಸ್ಗಳನ್ನು ಮಾಡಿಕೊಂಡು ನೀವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಎಲ್ಲದಕ್ಕೂ ಹುರ್ಕೊಳ್ಳುವಾಗ ಐರನ್ ಕಡಾಯಿನ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಐರನ್ ಕಡಾಯಿ ಅಥವಾ ನಿಮಗೆ ಐರನ್ ಇಲ್ಲ ಅಂದರೆ ಸ್ಟೀಲ್ದಾದರೂ ಬಳಸ್ಕೊಳ್ಬೋದು. ಅಲ್ಯೂಮಿನಿಯಮ್ದು ಅಥವಾ ಬೇರೆ ಬಾಣಲೆಗಳನ್ನು ಯೂಸ್ ಮಾಡಬೇಡಿ, ಅಥವಾ ಕಾಸ್ಟ್ ಐರನ್ನು ಕೂಡ ಯೂಸ್ ಮಾಡ್ಬೋದು ನೀವು. ಮಸಾಲೆಗಳ ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹುರಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಂತರ ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಚಕ್ರ ಮೊಗ್ಗನ್ನು ಬಳಸ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗತ್ತೆ. ಮಸಾಲೆಗಳಲ್ಲಿ ಕೆಲವೊಂದು ಕಡ್ಡಿ ಅಥವಾ ಅದೇ ಮರದ ಎಲೆಗಳು ಏನಾದರೂ ಬಂದಿರುತ್ತೆ, ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ನೀವು ಕ್ಲೀನ್ ಮಾಡಿಕೊಂಡು ಹುರ್ಕೊಳ್ಬೇಕಾಗತ್ತೆ. ಚಕ್ಕೆಯನ್ನು ನಾನಿಲ್ಲಿ 100 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. 1 kg ಕೊತ್ತಂಬರಿಗೆ ನೀವು ಇಷ್ಟು ಮಸಾಲೆ ಐಟಮ್ಸ್ ಅಥವಾ ಬೇರೆದನ್ನೆಲ್ಲ ಇಷ್ಟನ್ನು ಬಳಸ್ಕೊಳ್ಬೇಕಾಗುತ್ತೆ. ಇದು ಮರಾಠಿ ಮೊಗ್ಗು ಒಂದು ಅಂದರೆ ಒಂದು 50 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಇದನ್ನು 50 ಗ್ರಾಮ್ ತೊಗೊಂಡ್ರೆ ಸಾಕಾಗತ್ತೆ. ಇದ್ರ ಜೊತೆಗೆ ನೀವು ಬಾಳೆ ಮೊಗ್ಗು ಅಂತಲೂ ಬರುತ್ತೆ, ಅದನ್ನು ಬೇಕಾದರೂ ಒಂದು 50 ಗ್ರಾಮ್ನಷ್ಟು ಬಳಸ್ಕೊಳ್ಬೋದು, ಅಥವಾ ಬರೀ ಮರಾಠಿ ಮೊಗ್ಗನ್ನಾದರೂ ಬಳಸ್ಕೊಳ್ಬೋದು. ಇದನ್ನು ಕೂಡ ಲೈಟಾಗಿ ಹುರ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 kg ತೊಗೊಂಡಿದ್ದೀನಿ. ನೀವು ತೊಗೊಳ್ಳುವಾಗಲೇ ನಿಮಗೆ ಕ್ವಾಂಟಿಟಿ ಗೊತ್ತಾಗಲ್ಲ ಅಂದರೆ ಶಾಪಲ್ಲಿ ತೊಗೊಂಡು ಬರುವಾಗ ಇಷ್ಟಿಷ್ಟೇ ಕ್ವಾಂಟಿಟಿಯಲ್ಲಿ ತೊಗೊಂಡು ಬಂದುಬಿಟ್ರೆ ಅಷ್ಟೇ ನೀವು ಹುರ್ಕೊಳ್ಬೇಕಾಗುತ್ತೆ. ಮನೆಯಲ್ಲಿ ಕೂಡ ಇದ್ದೆ ಅದನ್ನೇ ಬಳಸ್ಕೊಳ್ತೀವಿ ಅಂದಾಗ ಕ್ವಾಂಟಿಟಿ ಗೊತ್ತಾಗೋದಿಲ್ಲ, ಎಷ್ಟಾಗ್ತೀವೋ ಏನೋ ಅನಿಸುತ್ತೆ. ಅಂಥವರು ನೀವು ಅಂಗಡಿಯಲ್ಲೇ ನೀವು ಇಷ್ಟಿಷ್ಟೇ ಕ್ವಾಂಟಿಟಿ ಅಂತ ಲೀಸ್ಟ್ ಮಾಡ್ಕೊಂಡೋಗಿ ನೀವು ತೊಗೊಂಡು ಬರ್ಬೋದು. ನೆಕ್ಸ್ಟ್ ನಾನಿಲ್ಲಿ ಹೆಸರು ಕಾಳನ್ನು ಒಂದು 1/4 kg ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ನಿಮಗೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರಿದು ನೀವು ಒಂದು ಪ್ಲೇಟಲ್ಲಿ ನೀವು ಚೆನ್ನಾಗಿ ಆರಲಿಕ್ಕೆ ಬಿಡಬೇಕಾಗತ್ತೆ. ಹುರಿದಾದ್ಮೇಲೆ ಒಂದರ ಮೇಲೆ ಒಂದನ್ನು ಹಾಕಿದರೆ ಅದು ಮೆತ್ತಗಾಗ್ಬಿಡುತ್ತೆ. ಆ ತೇವಾಂಶ ಬಿಸಿದು ತೇವಾಂಶ ಬರುತ್ತಲ್ಲ, ಅದಾಗೆ ಉಳ್ಕೊಂಡಾಗ ಸಾಂಬಾರು ಪುಡಿ ಕೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 3-4 ಪ್ಲೇಟಲ್ಲಿ ಎಲ್ಲನೂ ಕೂಡ ಆರಲಿಕ್ಕೆ ಬಿಡಬೇಕಾಗತ್ತೆ ಹುರಿದ್ಬಿಟ್ಟು. ನಂತರ ಉರಿಗಡಲೆನೂ ಕೂಡ ನಾನಿಲ್ಲಿ ಒಂದು 500 ಗ್ರಾಮ್ನಷ್ಟು ಅಂದರೆ ಒಂದು ಅರ್ಧ kg ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು 1/4 kg ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಲೈಟಾಗಿ ಹುರ್ಕೊಳ್ಬೇಕಾಗತ್ತೆ. ಈ ಎಲ್ಲ ಕಾಳು ಬೇಳೆಯನ್ನೆಲ್ಲ ಸೇರಿಸ್ಕೊಂಡ್ರೆ ಟೇಸ್ಟು ಸಾಂಬಾರು ಪುಡಿದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ತೊಗರಿ ಬೇಳೆಯನ್ನು ಕೂಡ ಒಂದು 1/4 kg ಸೇರಿಸ್ಕೊಂಡು ಅದೇ ರೀತಿ ಹುರ್ಕೊಂಡು ನೀವು ಎತ್ತಿಟ್ಕೊಳ್ಬೇಕಾಗುತ್ತೆ.
ನೆಕ್ಸ್ಟ್ ನಾನಿಲ್ಲಿ ಒಂದು 50 ಗ್ರಾಮ್ನಷ್ಟು ಕಲ್ಲು ಹೂವನ್ನು ಬಳಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಪಾಚಿ ಕಟ್ಟಿರೋ ಥರ ಮರದಲ್ಲಿ ಇರುವಂಥದ್ದೆಲ್ಲ ಸಿಗ್ತಾ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಈ ರೀತಿಯಾದದ್ದೆಲ್ಲ ಸಿಗುತ್ತೆ ಕೆಲವೊಂದು ಅಂಗಡಿಗಳಲ್ಲಿ ತೊಗೊಂಡು ಬಂದಾಗ. ಸೊ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಹುರ್ಕೊಳ್ಬೇಕಾಗತ್ತೆ. ಹೂವಾಗಿರೋದ್ರಿಂದ ಬೇಗನೆ ರೋಸ್ಟ್ ಆಗಿಬಿಡುತ್ತೆ. ನೋಡಿಕೊಂಡು ನೀವು ಬೇಗನೆ ಹುರ್ಕೊಂಡು ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಒಂದು 100 ಗ್ರಾಮ್ನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಒಂದು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಡ್ರೈ ರೋಸ್ಟು. ನಂತರ ಒಂದು 50 ಗ್ರಾಮ್ನಷ್ಟು ನೀವು ಪಲಾವ್ ಎಲೆಯನ್ನು ಕೂಡ ತೊಗೊಳ್ಬೇಕಾಗತ್ತೆ. ನಾನು ಎಲ್ಲ ಸ್ಪೈಸಸ್ದು ಕೂಡ ಕ್ವಾಂಟಿಟಿಯನ್ನು ತಿಳಿಸಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಜಾಸ್ತಿ ಸ್ಪೈಸಸ್ ಇಷ್ಟ ಆಗೋದಿಲ್ಲ, ತುಂಬ ಮಸಾಲೆ ಅನಿಸುತ್ತೆ ಸಾಂಬಾರು ಪುಡಿಯಲ್ಲಿ ಅಂದಾಗ ಎಲ್ಲ ಸ್ಪೈಸಸ್ಗಳಲ್ಲೂ ಕೂಡ ಸ್ವಲ್ಪ ಒಂದು ಮನೆಗೆ ಅಂತ ಹೇಳ್ಬಿಟ್ಟು ಒಂದು 3-4 ಟೇಬಲ್ ಸ್ಪೂನಷ್ಟು ಮನೆಗೆ ಎತ್ತಿಟ್ಕೊಂಡು ನಂತರ ನೀವು ಮಸಾಲೆಯನ್ನು ಬಳಸ್ಕೊಂಡ್ರೆ ಸಾಂಬಾರು ಪುಡಿ ಅಷ್ಟೊಂದು ಮಸಾಲೆ ಸ್ಮೆಲ್ ಅನಿಸೋದಿಲ್ಲ. ಪಲಾವ್ ಎಲೆನೂ ಕೂಡ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡು ನಂತರ ನಾನಿಲ್ಲಿ ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೀನಿ. ಸಾಸಿವೆನೂ ಕೂಡ ಅಷ್ಟೇ ಒಂದು 100 ಗ್ರಾಮ್ನಷ್ಟು ಸೇರಿಸ್ಕೊಳ್ಬೇಕಾಗತ್ತೆ. ಸಾಸಿವೆನೂ ಕೂಡ ಚಟಪಟ ಅಂತ ಇರುತ್ತೆ. ಆವಾಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ನಂತರ ಒಂದು ಕಪ್ನಷ್ಟು ನಾನಿಲ್ಲಿ ಅಕ್ಕಿಯನ್ನು ಬಳಸ್ಕೊಂಡಿದ್ದೀನಿ. ನಿಮಗೇನಾದರೂ ಯಾವ್ದು ಅಕ್ಕಿ ಆದರೂ ಬಳಸ್ಕೊಳ್ಬೋದು, ಸೋನಾ ಮಸೂರಿ ಆಗಿರ್ಬೋದು ಅಥವಾ ರೇಷನ್ ರೈಸ್ ಆಗಿರ್ಬೋದು, ಯಾವುದನ್ನಾದರೂ ಬಳಸ್ಕೊಳ್ಬೋದು. ಅಕ್ಕಿನೂ ಕೂಡ ಸಾಂಬಾರಿಗೆ ಒಂದು ಥಿಕ್ನೆಸ್ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಸಾಂಬಾರು ಪುಡಿಯಲ್ಲಿ ಅಕ್ಕಿ ಕೂಡ ಇಂಪಾರ್ಟೆಂಟಾಗಿ ಸೇರಿಸ್ಕೊಳ್ಬೇಕು. ನಂತರ ಒಂದು 2 ಕಟ್ಟಷ್ಟು ಕರಿಬೇವನ್ನು ಬಿಡಿಸಿ ನೀವು ಇಲ್ಲಿ ಸೇರಿಸ್ಕೊಳ್ಬೇಕು. ಒಣಗಿದ್ದಾದರೆ ತುಂಬಾ ಒಳ್ಳೆಯದು ಸಾಂಬಾರು ಪುಡಿಗೆ. ಒಣಗಿಲ್ಲ ಅಂತ ಹೇಳಿದರೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಣಗಿರುವಂಥದ್ದೇ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. ಹಂಗಾಗಿ ನೀವು ಹಸಿದೇನಾದರೂ ಆದರೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದರೆ ಸಾಂಬಾರು ಪುಡಿ ಅಷ್ಟೊಂದು ಬಾಳಿಕೆ ಬರೋದಿಲ್ಲ, ಹುಳ ಆಗೋದು ಈ ರೀತಿ ಎಲ್ಲ ಆಗುತ್ತೆ. ಇದನ್ನು ಕೂಡ ರೋಸ್ಟ್ ಮಾಡಿ ಕೊನೆಯದಾಗಿ ನಾನಿಲ್ಲಿ ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು 100 ಗ್ರಾಮ್ನಷ್ಟು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಕೂಡ ಲೈಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಇದು ತುಂಬಾ ಬೇಗನೆ ತಳ ಹಿಡಿದ್ಬಿಡುತ್ತೆ, ಅಂದರೆ ಸೀದೋಗ್ಬಿಡುತ್ತೆ, ಬೇಗನೆ ರೋಸ್ಟ್ ಆಗಿಬಿಡುತ್ತೆ. ಹಾಗಾಗಿಲ್ಲ. ನೆಕ್ಸ್ಟ್ ನಾನು ಅರಿಶಿಣದ ಕೊಂಬನ್ನು ಸಣ್ಣದಾಗಿ ಕುಟ್ಕೊಂಡು ಕುಟ್ಟಾಣಿಯಲ್ಲಿ ನಂತರ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಕುಟ್ಕೊಳ್ಬೇಕಾಗತ್ತೆ. ಇದನ್ನು ನಾನು ಕುಟ್ಟುವಾಗ ಸ್ವಲ್ಪ ಪೌಡರ್ ಥರ ಮಿಕ್ಕಿರುತ್ತೆ, ಅದನ್ನು ಎತ್ತಿಟ್ಕೊಂಡು ಬರೀ ಏನು ದೊಡ್ಡದಾಗಿ ಬಂದಿರುತ್ತೆ ಪೀಸಸ್ಸು ಅದನ್ನು ಮೊದಲನೇದಾಗಿ ಫ್ರೈ ಮಾಡಿಕೊಂಡು ನಂತರ ಕೊನೆಯದಾಗಿ ಇನ್ನೊಂದು ನಿಮಿಷ ಮಿಕ್ಕಿದೆ ಉರಿಯೋಕೆ ಅನ್ನುವಾಗ ಆ ಪೌಡರ್ ಅಂಶ ಏನಿರುತ್ತೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ನಿಮಗೆ ಹೊಗೆ ಅನಿಸ್ತಾ ಇರುತ್ತೆ ಅರಿಶಿನ ಉರಿಯುವಾಗ, ಭಯ ಬೇಡ, ಆರಾಮಾಗಿ ಹುರ್ಕೊಳ್ಬೋದು. ಇದನ್ನು ಕೂಡ ಹುರಿದು ಎತ್ತಿಟ್ಕೊಂಡು ಎಲ್ಲನೂ ಹುರ್ಕೊಂಡು ತಣ್ಣಗಾದ್ಮೇಲೆ ನೀವು ಮಿಲ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ನನಗಿಲ್ಲಿ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ ಪೂರ್ತಿಯಾಗಿ ಒಂದು 3.5 kg ಅಷ್ಟು ಆಗುತ್ತೆ. 1 kg ಕೊತ್ತಂಬರಿ ಕಾಳು ಮಿಕ್ಕಿದ್ದನ್ನೆಲ್ಲ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ 3.5 kg ಬರುತ್ತೆ. ಆದಷ್ಟು ಈ ರೀತಿ ಸಾಂಬಾರು ಪುಡಿ ಎಲ್ಲ ಮಾಡಿಸ್ಕೊಳ್ಬೇಕಾದ್ರೆ ಸ್ಟೀಲ್ ಬಾಕ್ಸನ್ನೇ ತೊಗೊಂಡೋಗಿ. ಸಾಂಬಾರು ಪುಡಿ ಎಲ್ಲ ಮಾಡಿಸ್ಕೊಂಡು ಬರೋಷ್ಟರೊಳಗೆ ತುಂಬಾ ಟೈಮ್ ಆಗಿದೆ. ಆಲ್ರೆಡಿ 7 ಗಂಟೆ ಮೇಲೆ ಆಗಿದೆ. ಇವಾಗ ನಾನು ಅಡುಗೆ ಮಾಡೋಣ ಅಂತೇಳಿ ಕಿಚನ್ಗೆ ಬಂದಿದ್ದೀನಿ. ನಮ್ಮ ಕಡೆ ಎಲ್ಲ ಈ ಒಂದು ಅನ್ನೆ ಸೊಪ್ಪು ಅಂತ ಹೇಳ್ತಾರೆ, ರೀಸೆಂಟಾಗಿ ಊರಿಗೆ ಹೋಗಿದೆ, ಸೊ ಅಲ್ಲಿಂದ ತೊಗೊಂಡು ಬಂದಿದ್ದೀನಿ. ಇದು ಎಲ್ಲೂ ಅಂಗಡಿಯಲ್ಲಿ ಸಿಗೋದಿಲ್ಲ ಅಥವಾ ಶಾಪಲ್ಲಿ ಸಿಗೋದಿಲ್ಲ, ಹೊಲದಲ್ಲಿ ನ್ಯಾಚುರಲ್ ಆಗಿ ಬೆಳೆದಿರುತ್ತೆ. ಇವಾಗ ಮಳೆಗಾಲ ಅಲ್ವಾ, ಮಳೆಗಾಲ ಆದಾಗ ಹೊಲಗಳಲ್ಲಿ ತುಂಬ ಬೆಳೆದಿರುತ್ತೆ. ಇದನ್ನು ಡೈಲಿ ತಂದು ತಿನ್ಬೋದು, ಅಷ್ಟು ಇರುತ್ತೆ ಹೊಲಗಳಲ್ಲಿ. ಅನ್ನೆ ಸೊಪ್ಪು ಅಂತ ಹೇಳ್ತಾರೆ. ನಾನು ಪಿಕ್ಚರ್ ಕೂಡ ಎಕ್ಸಾಕ್ಟ್ ಪಿಕ್ಚರನ್ನು ಹಾಕಿರ್ತೀವಿ. ನಮ್ಮ ಚಿತ್ರದುರ್ಗದ ಸೈಡ್ ಇದನ್ನೆಲ್ಲ ಅನ್ನೆ ಸೊಪ್ಪು ಅಂತ ಹೇಳ್ತಾರೆ. ಇದೇ ವೆರೈಟಿಯಲ್ಲಿ ಈ ಥರನೂ ಕೂಡ ಒಂದು ಬರುತ್ತೆ, ದೊಡ್ಡದ ಎಲೆ ಕೂಡ ಇರುತ್ತೆ, ಹಾಗೆ ಚಿಕ್ಕ ಎಲೆನೂ ಕೂಡ ನೋಡ್ಬೋದು ಈ ಒಂದು ಸೊಪ್ಪಲ್ಲಿ. ಈ ಒಂದು ಸೊಪ್ಪು ಮತ್ತು ಸಬ್ಬಕ್ಸಿ ಸೊಪ್ಪು ಹಾಗೆಯೇ ಎಲ್ಲ ಥರದ ಕಾಳುಗಳನ್ನು ಸೇರಿಸ್ಕೊಂಡು ಬಸ್ಸಾರನ್ನು ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಬಸ್ಸಾರು ಉತ್ಕ ಅಂತ ಹೇಳ್ತೀವಿ, ಕೆಲವೊಂದು ಭಾಗದಲ್ಲಿ ಈ ಸಾಂಬಾರಿಗೆ ಒಂದೊಂದು ಥರ ಹೇಳ್ತಾರೆ. ಮಂಡ್ಯ ಸೈಡ್ ಹೋದ್ರೆ ಉಪ್ಸಾರು ಅಂತ ಹೇಳ್ತಾರೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಕಡೆ ಬಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಮ್ಮಮ್ಮ ಹೇಗೆ ಮಾಡ್ತಾರೆ ನನಗೆ ಹೇಗೆ ಕಲಿಸ್ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟೇಸ್ಟ್ ಮಾತ್ರ ಸೂಪರ್ಬ್ ಆಗಿರುತ್ತೆ. ನಾನ್ ವೆಜಿಟೇರಿಯನ್ಸ್ಗೆಲ್ಲ ನಾನ್ ವೆಜ್ ಯಾವ ರೀತಿ ಸ್ಪೆಷಲ್ ಆಗಿರುತ್ತೋ ಅದೇ ರೀತಿ ವೆಜಿಟೇರಿಯನ್ಸ್ಗೆಲ್ಲ
ಈ ಒಂದು ಸಾಂಬಾರ್ ಅಷ್ಟೇ ಸ್ಪೆಷಲ್ ಅನ್ಬೋದು. 3 ಟೈಮ್ಸ್ ಕೊಟ್ಟರು ಕೂಡ ತಿಂತೀನಿ, ಅಷ್ಟು ನನಗಿಷ್ಟ. ಸೊಪ್ಪನ್ನೆಲ್ಲ ಬಳಸಿ ಮಾಡೋದ್ರಿಂದ ಹೆಲ್ತಿಯಾಗೂ ಕೂಡ ಇರುತ್ತೆ. ಬನ್ನಿ ರೆಸಿಪಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಡಲೆಕಾಳು, ಅಲಸಂದೆ ಕಾಳು, ಹಾಗೆಯೇ ಸ್ವಲ್ಪ ಹೆಸರು ಕಾಳು, ಹಾಗೆಯೇ ಹುರುಳಿಕಾಳನ್ನು ನೆನೆಸಿಟ್ಟಿದ್ದೆ. ನೀವು ಒಣಕಾಳಲ್ಲೂ ಒಂದು 4-5 ವಿಷಲ್ನ ಬರ್ಸ್ಕೊಂಡು ನೀವು ಮಾಡ್ಕೊಳ್ಬೋದು, ಅಥವಾ ನೆನೆಸಿಗೆ ನೀವು ಒಂದು 2-3 ವಿಷಲ್ ಬರ್ಸ್ಕೊಳ್ಬೋದು. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಮ್ಗೆ ಎಷ್ಟು ಬೇಕು ನೀರು ಅಷ್ಟನ್ನು ಆವಾಗಲೇ ಸೇರಿಸ್ಕೊಳ್ಬೇಕಾಗತ್ತೆ. ರುಬ್ಕೊಳ್ಳೋದುವಾಗ ನಮ್ಗೆ ಎಕ್ಸ್ಟ್ರಾ ನೀರನ್ನು ಸೇರಿಸಬಾರ್ದು. ಸೊ ಹಂಗಾಗಿ ನಾನಿಲ್ಲಿ ಒಂದು 3 ಕಪ್ನಷ್ಟು ನೀರನ್ನು ಸೇರಿಸಿದ್ದೆ. ಇಷ್ಟು ನಮಗೆ ರಸ ಸಿಗುತ್ತೆ. ಇದನ್ನು ಕೈಯಿಂದ ಹಿಂಡಿ ತಗೊಳ್ಬೇಕಾಗತ್ತೆ. ಅದರಲ್ಲಿ ಪಲ್ಯದಲ್ಲಿ ಅಷ್ಟೇನು ಬಿಡಬಾರ್ದು, ಪೂರ್ತಿಯಾಗಿ ಹಿಂಡಿ ನಾನು ಈ ಒಂದು ನೀರಿನ ಅಂಶ ಏನಿದೆ ಅದನ್ನೆಲ್ಲ ತಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಮೊದಲೇ ಹೇಳ್ದಾಗೆ ಅನ್ನೆ ಸೊಪ್ಪು, ಹಾಗೆಯೇ ಸಬ್ಬಕ್ಸಿ ಸೊಪ್ಪು, ಹಾಗೆಯೇ ಎಲ್ಲ ಥರದ ಕಾಳುಗಳನ್ನು ಸೇರಿಸಿ ಬೇಯಿಸ್ಕೊಂಡಿರೋದು. ಸಾಂಬಾರಿಗೆ ಉಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಣಮೆಣಸಿನ್ಕಾಯನ್ನ ಸೇರಿಸಿದ್ದೀನಿ. ಅಷ್ಟಾಗಿ ಹಸಿಮೆಣಸಿನ್ಕಾಯನ್ನ ಯೂಸ್ ಮಾಡೋದಿಲ್ಲ, ಸೊ ಹಂಗಾಗಿ ಒಣಮೆಣಸಿನ್ಕಾಯಿ ಸೇರಿಸಿದ್ದೀನಿ. ನಿಮಗೆ ಬೇಕಂದರೆ ಇಷ್ಟ ಅಂದರೆ ಹಸಿಮೆಣಸಿನ್ಕಾಯನ್ನ ಸೇರಿಸ್ಬೋದು. ನಂತರ ಒಂದು 2 ಬೆಳ್ಳುಳ್ಳಿಯನ್ನು ಸುಲಿದು ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಒಂದು ದಪ್ಪವಾದಂಥ ಈರುಳ್ಳಿನ ಸ್ವಲ್ಪ ದಪ್ಪವಾಗೇ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದನ್ನಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯದಾಗಿ 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಂಡು ಅದೇ ಉರಿಯಲ್ಲಿ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕಾಗತ್ತೆ. ನಂತರ ಅದು ಪೂರ್ತಿಯಾಗಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೇಯಿಸಿದಂಥ ಕಾಳು ಅಥವಾ ಸೊಪ್ಪನ್ನು ಸೇರಿಸ್ಕೊಂಡು ಸಪ್ರೇಟಾಗಿ ಮಾಡಿಟ್ಕೊಂಡಿರ್ತೀವಲ್ಲ ಕಟ್ಟು, ಅದನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ನೀರನ್ನು ಸೇರಿಸಬಾರ್ದು, ಬೇಯಿಸಿದಂಥ ಕಟ್ಟನ್ನೇ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದೇ ಕಟ್ಟಿಗೆ ಆ ಪೇಸ್ಟನ್ನು ಸೇರಿಸ್ಕೊಂಡು ನಂತರ ಕಾಳಿಗೆ ಏನು ಒಗ್ಗರಣೆ ಮಾಡ್ಕೊಳ್ತೀವೋ ಅದಕ್ಕೆ ನಾವು ಕಾಯಿ ತುರಿದಿಟ್ಕೊಳ್ತೀವಲ್ಲ ಅದರಲ್ಲಿರುವಂಥ ರಸವನ್ನು ತೆಗೆದು ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಕಾಳಿಗೆ ನಾನಿಲ್ಲಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಳಿ. ಇದಕ್ಕೂ ಕೂಡ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಧ್ಯ ತಿನ್ನುವಾಗ. ಸ್ವಲ್ಪ ಕರಿಬೇವನ್ನು ಸೇರಿಸಿ ನಂತರ ಒಂದು 2 ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಾಗ ಕಾಳು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಂತರ ಇದು ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಸಾಂಬಾರಿಗೆ ಇದೇ ಒಗ್ಗರಣೆಯನ್ನು ನಾವು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಬೇಕಂದರೆ ನಿಮಗೆ ಉಪ್ಪೇನಾದರೂ ಕಡಿಮೆ ಆಗಿದರೆ ಸೇರಿಸ್ಕೊಳ್ಬೋದು. ಕಾಳನ್ನು ಬೇಯಿಸುವಾಗಲೇ ನಾನು ಉಪ್ಪನ್ನು ಸೇರಿಸಿದ್ದೆ, ಹಂಗಾಗಿ ಅಷ್ಟೊಂದೇನು ಉಪ್ಪು ಬೇಕಾಗಿರಲಿಲ್ಲ. ನಿಮ್ಮ ಟೇಸ್ಟ್ ನೋಡಿಬಿಟ್ಟು ಸೇರಿಸ್ಕೊಳ್ಬೋದು. ನಂತರ ತೆಂಗಿನಕಾಯಿ ಹಾಗೆಯೇ ಬೇಯಿಸಿಟ್ಕೊಂಡಂಥ ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೈಟು ಊಟ ಎಲ್ಲ ಮುಗಿಸ್ಕೊಂಡು ಮಾಡಿಸ್ಕೊಂಡು ಬಂದಂಥ ಸಾಂಬಾರು ಪುಡಿನ ಆರಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಪೇಪರ್ ಮೇಲೆ ಹರಡ್ತಾ ಇದ್ದೀನಿ. ಹಾಗೆಯೇ ಬಾಕ್ಸಲ್ಲಿ ಆರಿಸಿದ್ರೆ ಅಷ್ಟೊಂದು ಬಾಳಿಕೆ ಬರೋದಿಲ್ಲ. ವರ್ಷಕ್ಕೆಲ್ಲ ಆಗುವಷ್ಟು ಸಾಂಬಾರು ಪುಡಿ ಮಾಡಿಸ್ಕೊಳ್ತಿದ್ದೀರಾ ಅಂದರೆ ಖಂಡಿತ ಈ ರೀತಿ ಒಂದು ಪೇಪರ್ ಮೇಲೆ ಹರಡಿ ಆರಿಸೋದು ತುಂಬಾ ಒಳ್ಳೆಯದು. ಶೆಲ್ಫ್ ಲೈಫ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನಿಲ್ಲಿ ಸಾಂಬಾರು ಪುಡಿ ಮಾಡಿಸ್ಕೊಳ್ಳೋದಕ್ಕೆ ಮಿಲ್ಗೆ ಎಲ್ಲರೂ ಕೂಡ ಹೋಗ್ತೀವಿ. ಅಲ್ಲಿ ಇನ್ನೂ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಮಿಲ್ ಆಗೋದು ಕಂಪ್ಲೀಟ್ ಆದಮೇಲೆ ಕೊನೆಯದಾಗಿ ಸ್ವಲ್ಪ ಪೌಡರ್ ಉಳಿದಿರುತ್ತೆ. ಅದಕ್ಕೆ ನೀವು ಒಂದು ಅರ್ಧ kg ಅಕ್ಕಿಯನ್ನು ತೊಗೊಂಡೋಗ್ಬಿಟ್ಟು ಅಕ್ಕಿಯನ್ನು ಹಾಗೆ ಪೌಡರ್ ಮಾಡ್ದೇ ಬಿಟ್ಬಿಟ್ಟು ಎಕ್ಸ್ಟ್ರಾ ಏನು ಹಿಂದೆ ಉಳಿದಿರುತ್ತಲ್ವ ಆ ಪೌಡರ್ನ ತೆಗೆದುಕೊಡ್ತಾರೆ. ಅದನ್ನು ನೀವು ಈ ರೀತಿ ಜರ್ಡಿ ಮಾಡಿಕೊಂಡು ಆರಾಮಾಗಿ ನೀವು ಡೈಲಿ ಯೂಸ್ ಮಾಡುವಂಥ ಬಾಕ್ಸ್ ಕಂಟೈನರ್ ಏನಿರುತ್ತೆ ಅದಕ್ಕೆ ಹಾಕಿ ನೀವು ಯೂಸ್ ಮಾಡ್ಬೋದು. ಈ ಅಕ್ಕಿನ ಜರ್ಡಿ ಮಾಡಿಕೊಂಡ್ರೆ ಪೌಡರ್ ಸ್ವಲ್ಪನೂ ಕೂಡ ಅದರಲ್ಲಿ ಬಂದಿರೋದಿಲ್ಲ.
ಖಾರದ ಪುಡಿ ಏನೇ ಪೌಡರ್ ಮಾಡಿಸ್ಕೊಂಡ್ರೂ ಕೂಡ ನೀವು ಈ ರೀತಿ ಸ್ವಲ್ಪ ಅಕ್ಕಿ ತೊಗೊಂಡೋಗಿ ಇಸ್ಕೊಂಡು ಬಂದುಬಿಟ್ಟು ಜರಡಿ ಮಾಡಿ ನೀವು ಯೂಸ್ ಮಾಡ್ಬೋದು. ಇದು ನೋಡ್ಬೋದು, ಈ ಬಾಕ್ಸ್ ಪೂರ್ತಿಯಾಗಿ ನಿಮಗೆ ಎಕ್ಸ್ಟ್ರಾನೇ ಸಿಕ್ಕಿರುತ್ತೆ. ಆರಾಮಾಗಿ 2ರಿಂದ 3 ತಿಂಗಳು ಆಗುವಷ್ಟು ಸಾಂಬಾರು ಪುಡಿ ನಿಮಗೆ ಅಷ್ಟರಲ್ಲೇ ಸಿಕ್ಕೋಗ್ಬಿಡುತ್ತೆ. ಹಾಗೆಯೇ ನಾನು ಆರಲಿಕ್ಕೆ ಬಿಟ್ಟಿದ್ನಲ್ಲ, ಅದನ್ನು ಕೂಡ ಎಲ್ಲನೂ ಜರಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡುವಾಗ ಒಂದು ಸ್ಪೂನ್ ಅಥವಾ ಬೇರೆ ಚಮಚಗಳನ್ನು ಬಳಸಿ, ಯಾಕೆಂದರೆ ಕೈ ಏನಾದರೂ ಸ್ವಲ್ಪ ಒದ್ದೆ ಇದ್ದರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಸಾಂಬಾರು ಪುಡಿ. ಹಾಗೆಯೇ ಇದನ್ನು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಟು ನೀವು ಬೇಕಾದಾಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ಪ್ಲಾಸ್ಟಿಕ್ ಕವರ್ಗಳನ್ನು ಸ್ಟೋರ್ ಮಾಡೋದಕ್ಕೆ ಅಷ್ಟಾಗಿ ಯೂಸ್ ಮಾಡಬೇಡಿ. ಸ್ಟೀಲ್ ಬಾಕ್ಸನ್ನು ಯೂಸ್ ಮಾಡೋದು ತುಂಬಾ ಹೆಲ್ದಿ. ನೆಕ್ಸ್ಟ್ ನಾನಿಲ್ಲಿ ಹೋಳಿಗೆ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಹುರಿದು ಎತ್ತಿಟ್ಟಿದ್ನಲ್ಲ, ಅದರಲ್ಲೇ 1 ಕಪ್ಪಷ್ಟು ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಮೆಣಸಿನಕಾಳು, ಚಕ್ರ ಮೊಗ್ಗು, ಹಾಗೆಯೇ ಪಲಾವ್ ಎಲೆ ಇಷ್ಟನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ತೊಗೊಂಡು ಮನೆಯಲ್ಲೇ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ. ಇದು ಹೋಳಿಗೆ ಸಾಂಬಾರು ಮಾಡ್ತೀವಲ್ಲ, ಆವಾಗ ನೀವು ಇದನ್ನು ಬಳಸ್ಕೊಂಡು ಸಾಂಬಾರು ಪುಡಿಯಾಗಿ ಮಾಡ್ಕೊಳ್ಬೋದು. ಟೇಸ್ಟು ಸ್ವಲ್ಪ ಸಾಂಬಾರು ಪುಡಿಗೆ ಈ ರೀತಿ, ಅಂದರೆ ಹೋಳಿಗೆ ಸಾಂಬಾರಿಗೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗಲೇ ತೋರಿಸಿದೆ ಅಲ್ವಾ, ಎಲ್ಲನೂ ಕೂಡ ಸಾಂಬಾರಿಗೆ ಹುರಿದಿಟ್ಕೊಂಡಿದ್ನಲ್ವ, ಅದರಲ್ಲೇ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡು ನಂತರ ಇದನ್ನು ಮನೆಯಲ್ಲೇ ಪೌಡರ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಟ್ಬಿಟ್ಟು ನಂತರ ಇದನ್ನು ಕೂಡ ಜರಡಿ ಮಾಡಿ ಎತ್ತಿಟ್ಕೊಳ್ಬೋದು. ಯಾರಿಗೆಲ್ಲ ಸಾಂಬಾರು ಪುಡಿಯನ್ನು ಕರೆಕ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋರು, ಅಥವಾ ಯಾರಿಗೆಲ್ಲ ಮನೆಯಲ್ಲೇ ಮಾಡಬೇಕು ಅಂತ ಇಷ್ಟ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ.